सन्मान्य नरेंद्र मोदी जी ಅವರಿಗೆ सन्मान्य नरेंद्र मोदी जी ಅವರಿಗೆ भारत माता की भारतीय जनता पक्षಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ 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 ಸರ್ಕಾರಕ್ಕೆ ಧಿಕ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ರಾಷ್ಟ್ರ ಕಾಂಗ್ರೆಸ್ ಸರ್ಕಾರಕ್ಕೆ राष्ट्र कांग्रेस सरकार के भारत माता की भारतीय जनता पक्ष के सन्मान्य नरेंद्र मोदी जी ಅವರಿಗೆ सन्मान्य नरेंद्र मोदी जी ಅವರಿಗೆ भारत माता की जय श्री राम जय श्री राम जय श्री राम भारत माता की भारत माता की सन्मान्य नरेंद्र मोदी जी ಅವರಿಗೆ सन्मान्य नरेंद्र मोदी जी ಅವರಿಗೆ भारत माता की भारतीय जनता पक्ष के भारतीय जनता पक्ष के बोलो भारत माता की नीति कट्ट कांग्रेस सरकार के नीति कट्ट कांग्रेस सरकार के बोलो भारत माता की भारतीय जनता पक्ष के कांग्रेस सरकार नरेंद्र मोदी जी ಅವರಿಗೆ राष्ट्र कांग्रेस सरकार के राष्ट्र कांग्रेस सरकार के भारत माता की जय श्री राम जय श्री राम जय श्री राम जय श्री राम भारतीय जनता पार्टी ವಿಜಯಪುರ ಜಿಲ್ಲೆಯ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರತಕ್ಕಂಥ ನಮ್ಮ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿಯವರಲ್ಲಿ ಅವರ ಒಂದು ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷದ ಬಿಜಾಪುರ ಜಿಲ್ಲೆಯ ಎಲ್ಲ ಮಂಡಲಗಳ ಪ್ರಮುಖರಲ್ಲಿ ಕಾರ್ಯಕರ್ತರಲ್ಲಿ ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳಲ್ಲಿ ಈ ಒಂದು ಹೋರಾಟ ಭ್ರಷ್ಟ ಕಾಂಗ್ರೆಸ್ ವಿರುದ್ಧ ಹೋರಾಟ. ಇದು ಯಾಕಪ್ಪ ಅಂತ ಕೇಳಿದ್ರೆ ಕಾಂಗ್ರೆಸ್ ಅವರು ಎಷ್ಟು ಹತಾಶರಾಗಿದ್ದಾರೆ ಅಂತ ಕೇಳಿದ್ರೆ ಏನು ಈ ಗುಂಡಾವರ್ತನೆಯನ್ನು ತೋರ್ತಾ ಇದ್ದಾರೆ. ಇಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರದಲ್ಲಿ APSC ಹಗರಣ ಆಗಿದೆಯಲ್ಲ, ಯಾಕೆ ಇಲ್ಲಿ ಹೋರಾಟ ಮಾಡ್ತಾ ಇಲ್ಲ ಅವರು ಕಾಂಗ್ರೆಸ್ನವರು? ಇಲ್ಲಿನೂ ಕೂಡ ಮಾಡಬೇಕಲ್ಲ, ಅವ್ರದೇ ಸರ್ಕಾರದ ಅವರೇ ಹಗರಣ ಮಾಡಿದ್ದಾರೆ. ಇಲ್ಲಿನೂ ಕೂಡ ಹೋರಾಟ ಮಾಡಿರಿ, ಯಾಕೆ ಮಾಡೋಂಗಿಲ್ಲ? ಅದನ್ನೇ ಯಾಕೆ ಇಟ್ಟಕೊಂಡು ನೀವು ಇದನ್ನು ಮಾಡ್ತೀರಿ? ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂಥ ಒಂದು ನಮ್ಮ ದೇಶದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ಇನ್ನು ಮುಂದೆ ಮಾಡ್ತಾರೂ ಕೂಡ ನಮಗೂ ಕೂಡ ಭರವಸೆ ಇದೆ. ಹೋರಾಟ ಮಾಡಿರಿ, ಬೇಡ ಅಂತ ಹೇಳಂಗಿಲ್ಲ ನಾವು. ನೀವು ಅವ್ರಿಗೆ ಸಾಥ್ ಕೊಡ್ರಿ, ನ್ಯಾಯ ಕೇಳ್ರಿ. ಆದರೆ ಗುಂಡಾವರ್ತನೆ ಮಾಡೋದು ಎಷ್ಟು ಸರಿ ನಿಮ್ಮದು? ಪೊಲೀಸ್ ಜೀಪ್ಗಳ ಮೇಲೆ ಕಲ್ಲು ಹೊಡಿತೀರಿ, ಪೊಲೀಸರಿಗೆ ಶಿಕ್ಷಕಂಗೆ ಹೊಡಿತೀರಿ, ಏನು ಬೇಕಾಗದಂಗೆ ಮಾತಾಡ್ತೀರಿ, ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತೀರಿ, ರಾಮ ಮಂದಿರ ಬಗ್ಗೆ ಮಾತಾಡ್ತೀರಿ, ರಾಮನ ಬಗ್ಗೆ ಮಾತಾಡ್ತೀರಿ. ಏನು ಉದ್ದೇಶ ಏನು ನಿಮ್ಮದು? ನೀವು ಈ ಹೋರಾಟ ಮಾಡಬೇಕಾದ್ರೆ ನೀಟ್ ವಿಷಯ ಇಟ್ಕೊಂಡು ಮಾಡಿರಿ. ನೀವು ಏನೇನೋ ಮಾತಾಡ್ತೀರಿ. ಏನು ಅದೇನು ಬೇರೆ ಬೇರೆ ದೇಶಗಳಲ್ಲಿ ನಡೆದಿರಲ್ಲ, ಶ್ರೀಲಂಕಾದಲ್ಲಿ ಆದಂಥ ಇಲ್ಲಿನೂ ಮಾಡ್ತೀವಿ, ನಮ್ಮ ಬಾಂಗ್ಲಾದೇಶದಲ್ಲಿ ಆದಂಥದ್ದು, ಆಮೇಲೆ ನೇಪಾಳದಲ್ಲಿ ಆಗಂಗ ಇಲ್ಲಿನೂ ಕೂಡ ನಾವು ಮಾಡ್ತೀವಿ ಅಂತ ಹೇಳ್ತೀರಿ. ನಿಮ್ಮ ಉದ್ದೇಶ ಏನದ? ಪಾರ್ಲಿಮೆಂಟ್ ಬೆಂಕಿ ಹಚ್ತೀವಿ ಅಂತ ಹೇಳ್ತೀರಿ. ಏನು ಕಾರಣ? ಉದ್ದೇಶ ಏನು ನಿಮ್ಮದು? ಅಂದ್ರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ಅಲ್ಲ ನಿಮ್ಮದು. ಈ ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾವೆಲ್ಲ ಈ ಥರ ಮಾಡ್ತಾ ಇದ್ದೀರಲ್ಲ, ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇಡೀ ದೇಶದಲ್ಲಿ ನಾವು ಖಂಡನೆಯನ್ನು ಮಾಡ್ತೀವಿ. ಕಾನೂನು ಸುವ್ಯವಸ್ಥೆ ಸರಿಪಡಿಸಲು ರಾಜ್ಯದಲ್ಲಿ ಶಾಂತಿ ರಾಜ್ಯಪಾಲರಿಗೆ
ಹಾಂ ಸ್ವಲ್ಪ